ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ಏನಂದರೆ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾವು ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ವಿಡಿಯೋ ಏನಪ್ಪ ಅಂದರೆ ರೀಸೆಂಟಾಗಿ ಎಲ್ಲಾದರೂ ಮದುವೆ ಆಗಿರ್ತಾರೆ, ಈಗಿನ ಹಾಸ್ಟೆಲಲ್ಲಿ ಅಲ್ಲಿ ಅಂತ ಇರ್ತಾರೆ, ಅವರಿಗೆ ಚಪಾತಿ ಯಾವ ರೀತಿ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿರುತ್ತೆ. ಬಟ್ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ಇವಾಗ ಹೇಗೆ ನಾವು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋದು ಅಂತ ನೋಡೋಣ. ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಒಂದು 2 ಕಪ್ಪದಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಯಾವುದೇ ಕೂಡ ನಾನು ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಮತ್ತು ಆಮೇಲೆ ನಾನಿಲ್ಲಿ ಬೇಕರ್ ಚಕ್ಕಿ ಫ್ರೆಶ್ ಆಟಾನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದು ಯೂಸ್ ಮಾಡ್ತಾ ಇದ್ರೆ ಆ ಹಿಟ್ಟನ್ನ ನೀವು ತೊಗೋಬೋದು. ಮತ್ತು ಇಲ್ಲಿ ನಾನು ಚೆನ್ನಾಗಿ ಉಪ್ಪು ಹಾಕಿದ್ದೆಲ್ಲ ಹಿಟ್ಟಿನಲ್ಲಿ ಈ ರೀತಿ ಒಂದು ಸತಿ ನಾವು ಡ್ರಾಯಿಂಗ್ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕೊಳ್ಳೋಣ. ನಾವು ಹಿಟ್ಟನ್ನು ರೆಡಿ ಮಾಡಬೇಕಾದ್ರೆ ಇಷ್ಟೇ ನೀರು ಹಾಕಬೇಕಂತ ನೀವೇನು ಅಳತೆ ಮಾಡಿ ತಗೋಬೇಡಿ. ನಮಗೆ ಹಿಟ್ಟು ಸಾಫ್ಟಾಗಿ ಬರೋವರೆಗೇ ನಾವು ನೀರನ್ನು ಯೂಸ್ ಮಾಡೋಣ. ಇಷ್ಟೇ ನೀರು ಹಾಕಬೇಕು ಅಂತ ಒಬ್ಬೊಬ್ಬರು ಮೆಜರ್ಮೆಂಟ್ ಮಾಡಿ ತಗೊಂತಾರೆ, ಆ ರೀತಿಯನ್ನು ಮೆಜರ್ಮೆಂಟ್ ಮಾಡ್ಕೋಬೇಡಿ. ಇಲ್ಲಿ ಸ್ವಲ್ಪನೇ ನಾವು ನೀರು ಹಾಕೋಂತ ಈ ಹಿಟ್ಟನ್ನು ಮೆದುತ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಿಟ್ಟಕ್ಕೆ ನೀರು ಜಾಸ್ತಿ ಯೂಸ್ ಮಾಡಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಈ ರೀತಿ ನಾನು ಗಟ್ಟಿ ಸ್ವಲ್ಪ ಇಲ್ಲಿ ಗಟ್ಟಿ ಅನ್ನಿಸ್ತಾ ಇರ್ಬೋದು, ಈ ರೀತಿ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ನೀರು ಹಾಕ್ಕೊಂಡು ನಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನಾವು ನೀರು ಹಾಕ್ಕೊಂಡು ಸಾಫ್ಟ್ ಮಾಡ್ಕೋಬೋದು. ಸ್ಟಾರ್ಟಿಗೆ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಚಪಾತಿ ಉಬ್ಬಿ ಬರೋದಿಲ್ಲ, ಕಟಿ ಆಗುತ್ತೆ. ಆಮೇಲೆ ತಿನ್ನೋರು ಕೂಡ ಬೇಜಾರಾಗುತ್ತೆ. ಅವ್ರು ಬೇಜಾರಾದರೆ ನೀವು ಕೂಡ ಬೇಜಾರಾಗ್ತೀರಾ. ಅದಕ್ಕೆ ಇಲ್ಲಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ರೀತಿಯಲ್ಲಿ ಹದಕ್ಕೆ ರೆಡಿ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟನ್ನು ನಾನು ಯಾವ ರೀತಿಯಲ್ಲಿ ಮೆದುತ್ತಾ ಇದ್ದೀನಿ ಅಂತ. ಇವಾಗ ಒಂದು ಲೆವೆಲ್ಗೆ ಇದು ಒಂದು 50% ಹಿಟ್ಟು ಚಪಾತಿ ಹಿಟ್ಟು ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೀರು ಹಾಕ್ಕೊಂಡು ಇಲ್ಲಿನೇ ನಾನು ನಮ್ಮ ಕೈ ಮುಷ್ಟಿಯಿಂದ ನಾನು ಯಾವ ರೀತಿ ಮೆದಿತಾ ಇದ್ದೀನಲ್ಲ, ನೀವು ಇದೇ ರೀತಿ ಈ ಹಿಟ್ಟನ್ನು ಮೆದ್ರಿ. ಈ ಪ್ರೊಸೆಸನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ. ನಿಮ್ಮದು ಚಪಾತಿ ಕೂಡ ಸಾಫ್ಟ್ ಆಗಿ ಬರುತ್ತೆ, ಲೇಯರ್ ಆಗಿ ಬರುತ್ತೆ. ಇಲ್ಲಿ ಹಿಟ್ಟು ಈಗ ಒಂದು 90% ಅಷ್ಟು ಇದು ಸಾಫ್ಟ್ ಆಗಿದೆ. ನಮಗೆ ಇನ್ನೂ ಸಾಫ್ಟಾಗಿ ಬರಬೇಕು. ಅದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಅಲ್ಲಿ ಮೆದ್ದುತ್ತಾ ಇದ್ದೀನಿ. ನೀವು ಕೂಡ ಈ ಪ್ರೊಸೆಸನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಈ ರೀತಿ ಚಪಾತಿ ಹಿಟ್ಟನ್ನು ಮೆದ್ದೋದ್ರಿಂದ ಹಿಟ್ಟು ಸಾಫ್ಟಾಗಿ ಹದವಾಗಿ ಬರುತ್ತೆ. ಚಪಾತಿ ನಾವು ಲಟ್ಟಿಸ್ತೀವಲ್ಲ, ಆವಾಗ ಲಟ್ಟಿಸುವಾಗ ಈಜಾಗಿ ಚಪಾತಿಯನ್ನು ನಾವು ದೊಡ್ಡದಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಹದವಾಗಿ ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಇಲ್ಲಿ ಒತ್ತಿ ತೋರಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿ ಉಳ್ಳಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಚಪಾತಿ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಚಪಾತಿ ಹಿಟ್ಟನ್ನು ಮಾಡಿದ ತಕ್ಷಣ ನೀವು ಚಪಾತಿ ಮಾಡಬೇಕಂತಂದ್ರೆ ಹಿಟ್ಟನ್ನು ಸಾಫ್ಟಾಗಿ ಮಾಡಿಕೊಡಿ. ಆಮೇಲೆ ನೀವು ಇನ್ನೂ ಲೇಟಾಗಿ ಮಾಡಬೇಕಂತಂದರೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಚ್ಚಿ ಒಂದು ಲೀಡ್ ಕ್ಲೋಸ್ ಮಾಡಿ ರೆಸ್ಟ್ ಮಾಡೋಕೆ ಬಿಡ್ಬೋದು. ಚೆನ್ನಾಗಿ ಚಪಾತಿ ಬರುತ್ತೆ. ಆಮೇಲೆ ನಾವು ಚಪಾತಿ ನಾದ್ಕೋಬೇಕಾದ್ರೆ ಬೆರಳಿನ ಸಹಾಯದಿಂದ ಯೂಸ್ ಮಾಡಬೇಡಿ. ನಮ್ಮ ಕೈ ಮಧ್ಯದಲ್ಲಿ ಇರ್ತಲ್ಲ, ಅದೊಂದು ಸಹಾಯದಿಂದ ನೀವು ಹಿಟ್ಟನ್ನು ಈ ರೀತಿ ಮೆದಿದ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಚಪಾತಿ ಒಂದು ಸ್ವಲ್ಪ ಲೇಟ್ ಮಾಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಈ ರೀತಿ ಪ್ಲೇಟನ್ನು ಮುಚ್ಚಿ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಚ್ಚಿ ಪ್ಲೇಟನ್ನು ಇಲ್ಲಿ ನಾನು ಮುಚ್ಚಿಡ್ತಾ ಇದ್ದೀನಿ. ಈಗ ನಾನು ರೆಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಚಪಾತಿ ಒಂದು ಮಾಡಿ ತೋರಿಸ್ತೀನಿ. ಈ ಚಪಾತಿ ಹಿಟ್ಟಿನಿಂದ ಚಪಾತಿ ಹೇಗೆ ಬರುತ್ತೆ ಅಂತ ಒಂದು ಚಪಾತಿನ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದರಲ್ಲಿ ಒಂದು ಉಳ್ಳಿ ಒಂದಷ್ಟು ತೊಗೊಂಡು ಮೀಡಿಯಮ್ ಸೈಜ್, ನಿಮ್ಗೆ ಯಾವ ಸೈಜಿಗೆ ಮಾಡ್ತೀರೋ ಆ ಸೈಜ್ಗೆ ತಕ್ಕಂತೆ ಉಳ್ಳಿ ತೊಗೊಂಡು ಚಪಾತಿ ಹಿಟ್ಟನ್ನು ಈ ರೀತಿ ಲಟ್ಟಿಸ್ಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಡಿ, ಬೇಕಂದರೆ ಹಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದಲ್ಲ ಚಪಾತಿನ ಎಷ್ಟು ಈಸಿಯಾಗಿ ನಾನು ಲಟ್ಟಿಸ್ತಾ ಇದ್ದೀನಂತ. ಚಪಾತಿ ಈಗ ಒಂದು ಚಪಾತಿ
ಇವಾಗ ಇಲ್ಲಿ ಚಪಾತಿ ಒಂದು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ತಿಳುವಾಗಿ ನಾನು ಮಾಡ್ಕೊಂಡಿದ್ದೇನೆ ಅಂತ. ಸೈಡಿಗೆ ಇಲ್ಲಿ ತೆವೆಯನ್ನು ಕಾಯೋಕ್ಕಿಟ್ಟಿದ್ದೆ. ತೆವೆ ಕಾದ್ಮೇಲೆ ಚೆನ್ನಾಗಿ ಕಾದ್ಮೇಲೆ ಚಪಾತಿಯನ್ನು ಹಾಕೊಳ್ಳೋಣ. ಚಪಾತಿ ಸ್ಟಾರ್ಟಿಗೆ ಮೀಡಿಯಮೇ ಇರಲಿ. ಈ ರೀತಿ ಗುಳೆ ಬರಬೇಕು. ಮೇಲ್ಗಡೆ ಈ ರೀತಿ ಗುಳೆ ಬಂದಮೇಲೆ ಚಪಾತಿಯನ್ನು ನಾವು ಉಲ್ಟೆ ಟರ್ನ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಹೈ ಮಾಡ್ಕೊಳ್ಳಿ. ಹೈ ಮಾಡ್ಕೊಂಡ್ಮೇಲೆ ನೋಡ್ಬೋದು ಚಪಾತಿ ಇವಾಗ ಯಾವ ರೀತಿ ಉಬ್ಬುತ್ತಾ ಇದೆ ಅಂತ. ನಿಧಾನವಾಗಿ ಚೆನ್ನಾಗಿದು ಉಬ್ಬುತ್ತಾ ಇದೆ. ನೋಡಿದ್ರಲ್ಲ ಚಪಾತಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ. ಇದೇ ರೀತಿ ನೀವು ಕೂಡ ನಾನು ಹೇಳಿದ ಹಾಗೆ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ನಾನು ಹೇಳಿದಕ್ಕಂಥ ಟ್ರಿಕ್ಸನ್ನು ಫಾಲೋ ಮಾಡಿ ನಿಮ್ಮದು ಚಪಾತಿ ಈ ರೀತಿ ಉಬ್ಬಿ ಬರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.